ಮೈಸೂರಿನ ಒಂದು ಸಣ್ಣ ಹಳ್ಳಿಯ ರಾಂಪುರದಲ್ಲಿ ಮಹೇಶ್ ಎಂಬ ಹುಡುಗ ಇರುತ್ತಾನೆ. ಮಹೇಶ ಎಲ್ಲಾರಂತೆ ಹೀಗಿರಬಾರದು ಎಂದು ಯೋಚನೆ ಮಾಡುತ್ತಿದ್ದ. ಪಟ್ಟಣದಲ್ಲಿ ಹಣ್ಣಿನ ಅಂಗಡಿಯನ್ನು ಇಟ್ಟನು. ಎಲ್ಲವನ್ನೂ ಕಳೆದುಕೊಂಡು ಮರಳಿ ಹಳ್ಳಿಗೆ ಬಂದನು. ಒಂದು ದಿನ ನಗರಕ್ಕೆ ಬಂದು ಆಟೋ ರಿಕ್ಷಾ ಖರೀದಿಸಿದ. ಮಹೇಶನು ಬೆಳಗ್ಗೆ ರಾತ್ರಿ 11 ಗಂಟೆಯವರೆಗೆ ಆಟೋ ಚಲಾಯಿಸುತ್ತಿದ್ದ. ಅವನು ಎಲ್ಲಾ ಸಂಪಾದನೆಯನ್ನು ಒಂದು ಬ್ಯಾಂಕಿನಲ್ಲಿ ಇಡುತ್ತಿದ್ದ. ಕೆಲವು ವರ್ಷಗಳ ಬಳಿಕ ಒಂದು ಬಸ್ ಅನ್ನು ಖರೀದಿಸಿದನು. ಮಹೇಶ ಬೆಳಗ್ಗೆ ಆಟೋ ರಿಕ್ಷಾ, ರಾತ್ರಿ ಬಸ್ ಅನ್ನು ಚಲಾಯಿಸುತ್ತಿದ್ದ. ಮಹೇಶನು 30 ವರ್ಷದ ವಯಸ್ಸಿನ ಬಳಿಕ 5 ಬಸ್ಸುಗಳನ್ನು ಖರೀದಿಸಿದ ಮತ್ತು ಅವನು 40 ವರ್ಷದ ಬಳಿಕ ನಗರದಲ್ಲಿ ಒಂದು ದೊಡ್ಡ ಕಂಪನಿಯನ್ನು ಪ್ರಾರಂಭಿಸಿದ. ಅವನ 50ರ ವಯಸ್ಸಿಗೆ ನಗರದಲ್ಲಿ ದೊಡ್ಡ ಉದ್ಯಮಿಯಾಗಿದ್ದ ಮತ್ತು ಅವನು ನಗರದಲ್ಲಿ 100 ಜನರಿಗೆ ಉದ್ಯೋಗ ನೀಡಿದ್ದನು. 60ರ ವಯಸ್ಸಿನ ಹೊತ್ತಿಗೆ ಮಹೇಶನ ವ್ಯವಹಾರ ರಾಜ್ಯದ ಹಲವು ಜಿಲ್ಲೆಗಳಿಗೆ ವಿಸ್ತಾರಗೊಂಡಿತ್ತು. ಜನರೆಲ್ಲ ಆಟೋ ರಿಕ್ಷಾ ಮಹೇಶ್ ಸರ್ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ದುಡ್ಡು, ಕಾರು ಎಲ್ಲ ಇದ್ದರೂ ಸರಳ ಜೀವನ ನಡೆಸುತ್ತಿದ್ದವನು ಮಹೇಶ. ವಯಸ್ಸಾದಂತೆ ಅವನ ಆರೋಗ್ಯ ಕೆಡುತ್ತದೆ. ಒಂದು ದಿನ ಮಹೇಶನು ಅವನ ಎಲ್ಲ ವ್ಯವಹಾರಗಳನ್ನು ಅವನ ಮಕ್ಕಳಿಗೆ ಹಸ್ತಾಂತರಿಸುತ್ತಾನೆ. ಆಮೇಲೆ ಅವನು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡನು. ಒಂದು ದಿನ ಮನೆಯಲ್ಲಿ ಮಹೇಶನಿಗೆ ಹೃದಯಾಘಾತ ಸಂಭವಿಸಿತು. ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ರಸ್ತೆ ಮಧ್ಯೆ ಅವನು ಇಹಲೋಕ ತ್ಯಜಿಸಿದ್ದ. ಅವನ ಅಂತ್ಯಕ್ರಿಯೆಗೆ ಸಾವಿರಾರು ಜನ ಸೇರಿದ್ದರು. ಆಟೋ ಚಾಲಕರು, ಕಾರ್ಮಿಕರು, ಉದ್ಯಮಿಗಳು, ವಿದ್ಯಾರ್ಥಿಗಳು. ಎಲ್ಲರ ಮಾತೊಂದೇ, ಅವನು ದೊಡ್ಡ ಉದ್ಯಮಿಯಲ್ಲ, ದೊಡ್ಡ ಮನುಷ್ಯ.